ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು ಇತ್ತು ನಾನು ಬಂದಿರೋ ವೀರಚಂದ್ರಹಾಸ ಕೊನೆಗೂ ಕೂಡ ಅಫಿಷಿಯಲ್ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗಿದೆ. ಟ್ರೈಲರ್ ಆಗ್ಲಿ ಟೀಸರ್ ಆಗ್ಲಿ ಏನು ಕೂಡ ಲಾಂಚ್ ಆಗಿಲ್ಲ. ನಾವು ಡೈರೆಕ್ಟ್ ಆಗಿ ಥಿಯೇಟರ್ಗೆ ಹೆಜ್ಜೆ ಇಡ್ತೀವಿ ಅನ್ನೋದು ರವಿ ಬಸರ್ ಅವರ ಮಾತು. ಇನ್ನ ಒಂದು 2 days ಬ್ಯಾಕ್ ಕಿಚ್ಚ ಸುದೀಪ್ ಅವ್ರಿಗೆ ತೋರಿಸಿದ್ರು ಟೈಟಲ್ ಟ್ರ್ಯಾಕ್. ತುಂಬಾ ಖುಷಿ ಪಟ್ಟು ಒಂದು ವಿಡಿಯೋ ಕೂಡ ಹಾಕಿದ್ರು. ಅದು ಆಮೇಲೆ ಈಗ ಅದನ್ನೇ ನಮಗೆ ತೋರ್ಸಕ್ ಹೊರಟಿರೋ. ತುಂಬಾ ಎಕ್ಸೈಟ್ ಆಗಿರೋದು ಶಿವರಾಜ್ ಕುಮಾರ್ ಅವರು, ಚಂದನ್ ಶೆಟ್ಟಿ ಅವರು, ಇನ್ನ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಆದ್ರೆ ಏನು ಜಾಸ್ತಿ ಬಿಡ್ಕೊಡಕ್ ಹೋಗಿಲ್ಲ, ಇನ್ನ ಸ್ಕ್ರೀನ್ ಅಲ್ಲೇ ನೋಡಿ ಅಂತ. ಅದಾದ್ಮೇಲೆ ಇವ್ರು ಡೈರೆಕ್ಷನ್ ಮೂವೀಸ್ ಅಲ್ಲಿ ನನಗೆ ಕಟಕ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿ ಲಿಟ್ರಲಿ ಆರ್ಆರ್ ಅನ್ನೋದ್ರಲ್ಲಿ ಅದು ಕೂಡ ಒಂದು ನಂಬರ್ 1 ಪ್ಲೇಸಿಗೆ ಹೋಗುತ್ತೆ ಕಟಕ ಮೂವಿ. ಯಾಕೆ ಅಂತ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ. ಎಲ್ಲೂ ಕೂಡ ನಿಮಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಡೀಟೇಲಿಂಗ್ ಆಗಿ ಕ್ಯಾಪ್ಚರ್ ಮಾಡೋ ಪ್ರತಿಯೊಂದು ಸೀನ್ಸ್ ಕೂಡ. ಅದರಿಂದ ನನಗೆ ರವಿ ಬಸರ್ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಈ ಫಿಲಮ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅಂತ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಬಿಟ್ಟಿರೋ ರೀಸೆಂಟ್ ಪೋಸ್ಟ್ ಆಗ್ಲಿ ಎಲ್ಲದರಲ್ಲೂ ತುಂಬಾ ಮಜಾ ಕೊಟ್ಟಿದೆ. ಸೊ ಜಾಸ್ತಿ ಮಾತಾಡೋದ್ ಬಿಟ್ಟು ಬನ್ನಿ ಟೈಟಲ್ ಟ್ರ್ಯಾಕ್ ಕೇಳೋಣ. ಸ್ಟಾರ್ಟ್. ಬಾಲರ ನಡುವೆ ಸುಧಾಕರನಂತೆ ಶೋಭಿಪ ಬಾಲ ಕುಂತಳದ ಮಹಾರಾಜನಾಗ್ತಾನೆ. ವಿಧಿ ಹಣೆಯ ಬರಹವನ್ನ ಬದಲಾಯಿಸುವವ ದುಷ್ಟ ಬುದ್ಧಿ. ನಾವು ನೋಡಿದ ರಾಜಕೀಯ ಚದುರಂಗದಾಟದಲ್ಲಿ ನನಗೆ ವಿರುದ್ಧವಾಗಿ ಉರುಳಿದ ಕೊನೆಯ ದಾಳ. ಕೆಲವೊಂದ್ಸರಿ ಏನು ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಆ ಮೋಟಿವೇಶನ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಹೋಗ್ತಾ ಇರ್ಬೇಕು, ಜರ್ನಿ ಮಾಡ್ತಾ ಇರ್ಬೇಕು ಅಷ್ಟೇ ಅಲ್ವಾ? ಹೌದು. ವೀರಚಂದ್ರಹಾಸ ಶಿವರಾಜ್ ಕುಮಾರ್ ಅವ್ರನ್ನ ತುಂಬಾ ಡಿಫ್ರೆಂಟ್ ಶೇಡ್ ಅಲ್ಲೇ ನೋಡ್ಬೋದು. ಇದುವರೆಗೂ ನೀವು ನೋಡಿರಲ್ಲ. ಅದು ವಿಜುವಲಿ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ. ಇವರು ಟೀಸರ್ ಆಗ್ಲಿ ಟ್ರೈಲರ್ ಆಗ್ಲಿ ಏಂತಕ್ ಬಿಟ್ಟಿಲ್ಲ ಅಂತ ಅಂದ್ರೆ ಅದನ್ನ ವಿಜುವಲಿ ನಾವು ಟೀಸರ್ ಟ್ರೈಲರ್ ನೋಡಿದ್ರೆ ಆ ಮಜಾ ಹೊರಟೋಗುತ್ತೆ. ಇನ್ನ ಸ್ಕ್ರೀನ್ ಅಲ್ಲಿ ಡೈರೆಕ್ಟ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ತುಂಬಾ ವಿಜುವಲಿ ತುಂಬಾ ಮಜಾ ಕೊಡುತ್ತೆ. ಮೊದಲೆಲ್ಲ ಅದೇ ತರ ಮಾಡ್ತಾ ಇದ್ರು. ಇವಾಗ ನಿಮಗೆ ಗೊತ್ತಿರೋದೇ ಟ್ರೆಂಡ್ ಇರೋದು ಟ್ರೈಲರ್ ಟೀಸರ್ ನೋಡಾದ್ಮೇಲೆ ಫಿಲಮು ಬಂದ್ ನೋಡಕ್ಕೆ ಸಾಧ್ಯ ಅನ್ನೋದು ಮೇನ್ ಮ್ಯಾಟ್ರು. ಈಗ ಅದನ್ನ ಒಂಚೂರು ಸೈಡ್ಗೆ ಇಟ್ಬಿಟ್ಟು ನಾವು ಬರೇ ಸಾಂಗ್ ಮೂಲಕನೇ ಕರೆಸ್ತೀವಿ ಥಿಯೇಟರ್ಗೆ ಅನ್ನೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್. ಅದಾದ್ಮೇಲೆ ಒಳ್ಳೆ ಚೆನ್ನಾಗಿ ಯಕ್ಷಗಾನ ಅನ್ನೋದು ಒಳ್ಳೆ ಕಾನ್ಸೆಪ್ಟ್. ಯಾಕೆ ಅಂತಂದ್ರೆ ಇದ್ರ ಮೇಲೆ ಬಂದಿದ್ದು
ಕಾಂತಾರ ಅದಾದ್ಮೇಲೆ ಬರ್ತಿರೋದೇ ವೀರಚಂದ್ರಹಾಸ. ಅಂದ್ರೆ ಅದೇ ತರ ರಿಲೇಟೆಡ್ ಅಂತ ಅಲ್ಲ, ಇದು ಪೂರ್ತಿ ಯಕ್ಷಗಾನನೇ ಆಲ್ಮೋಸ್ಟ್ ಅಲ್ಲಿ ಇದೆ ಅಂತ ಅನ್ನಿಸ್ತೈತೆ. ಇನ್ನ ಬಿಟ್ಟಿರೋ ಸಾಂಗ್ ಅಲ್ಲೇ ನೋಡ್ಬಿಟ್ಟು ಏನೋ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ. ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಆ ತರ ಲ್ಯಾಂಗ್ವೇಜ್ ಆಗ್ಲಿ ಅವ್ರು ಮಾತಾಡೋ ಶೈಲಿ ಆಗ್ಲಿ ಅವೆಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಪರ್ಸನಲಿ ನೋಡಕ್ಕೆ. ಅದಾದ್ಮೇಲೆ ಸ್ಟೋರಿ ವೈಸ್ ತುಂಬಾ ಅಂದ್ರೆ ತುಂಬಾ ಹಿತವಾಗಿರುತ್ತೆ ನೋಡಕ್ಕೆ. ಸೊ ನಿಮಗೆ ಈ ಟೈಟಲ್ ಟ್ರ್ಯಾಕ್ ಕೇಳಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಡ್ತು. ನಿಮಗೆ ಗೊತ್ತಿರೋದು ರವಿ ಬಸೂರ್ ಅವರು ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಇದ್ದೇ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಆದ್ರೆ ಫಿಲಮ್ ಯಾವ ತರ ಇರುತ್ತೆ ಅಂತ ನಾವು ಥಿಯೇಟರ್ ನೋಡ್ಬಿಟ್ಟು ವಾಚ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಶಿವರಾಜ್ ಕುಮಾರ್ ಅವ್ರನ್ನ ನಾನ್ ನೋಡಕ್ಕೆ ಈ ಲುಕ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ನಿಮಗೆ ಈ ಟೈಟಲ್ ಟ್ರ್ಯಾಕ್ ಕೇಳಾದ್ಮೇಲೆ ಅನ್ಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಗುರು, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.